ಇತ್ತೀಚಿನ ದಿನಗಳಲ್ಲಿ ಬಹುಶಃ ಗಾದೆ ಮಾತುಗಳು ಅದರ ಜೊತೆಗೆ ಬಹಳಷ್ಟೊಂದು ವ್ಯವಸ್ಥಿತ ಕವನಗಳೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಮಯಕ್ಕೆ ಹೊಂದಿಕೊಂಡು ಕೆಲವೊಂದು ಕವಿಗಳು ದಾಖಲಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ರಚನಾಕಾರರು ಆಗ್ತಾ ಇದ್ದಾರೆ ಕೂಡ. ಮುಂದಿನ ಹಂತದ ಪಂದ್ಯಾಟಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನೋಡಿ, ಎರಡೂ ತಂಡದ 12ನೇ ಆಟಗಾರರು ಬರಬೇಕು. ಎರಡೂ ತಂಡದ 12ನೇ ಆಟಗಾರರು. ಅಂಪೈರ್ಸ್ 1 ನಿಮಿಷ. ನೋಡಿ, ಅಲ್ಲಿ ಬೌಲರ್ ನೇಮ್ ತಿಳಿಸ್ಬೇಕಲ್ಲಿ, ಗಮನಿಸಿ. ಆರ್ ಸುನೀಲ್ 12ನೇ ಆಟಗಾರರು ನಮ್ಮ ಜೊತೆ ಇದ್ದಾರೆ. ಗ್ಲೋಬಲ್ 11ನ 12ನೇ ಆಟಗಾರರು ಕಡ್ಡಾಯವಾಗಿ ಬನ್ನಿ ಅಂತ ತಿಳಿಸ್ತಾ ಇದ್ದೇವೆ. ಪ್ರಕಾಶ್ ಆರಂಭಕ್ಕೆ ಅವರ ಮೊದಲ ಚಡಿಯಾಗಿ ಪ್ರಕಾಶ್. ಸಿದ್ದರಾಜು ಮತ್ತು ಮಹೇಶ್ ಆರಂಭಿಕ ಆಟಗಾರರಾಗಿ ಅಂಗಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಅವರ ಮೊದಲ ಚೆಂಡು ತನ್ಮೂಲಕವಾಗಿ ಸಿದ್ದರಾಜ್ ದಾಣಿಯಲ್ಲಿ ಬಹಳ ಸೋತ ಬರುತ್ತೆ. ಒಂದು ಹೊಡೆತ, ಒಂದೊಡ ಸೇರ್ಪಡೆ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಖಾತೆ ಕೂಡ ಈ ಹಂತದಲ್ಲಿ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 1. ಆರ್ ಸುನೀಲ್ 11 ಅವರನ್ನ ಹೆದರಿಸುವ ತಂಡ ಗ್ಲೋಬಲ್ 11. ಎರಡನೇ ಚೆಂಡು ನೆಟ್ಟ ನೇರ ಹೊಡೆತಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 2 ಓಟಗಳು. ಮತ್ತೆ 3ನೇ ಬಾರಿ ಪ್ರಕಾಶ ರಿವರ್ಸ್ ಶಾಟ್ ದಾಖಲಿಸಬಲ್ಲದ ಪ್ರಯತ್ನ. ವಿಶಿಷ್ಟ ಶೈಲಿಯ ಹೊಡೆತಗಳು ಬಹಳಷ್ಟು ಉತ್ತಮ ರೀತಿಯಲ್ಲಿ ಇತ್ತೀಚಿನ ಯುವ ಆಟಗಾರರೆಲ್ಲ ಒಂದು ಹಂತದ ರಿವರ್ಸ್ ಶಾಟ್ಗಳನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 3ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಲಾಂಗ್ ಆನ್, ಲಾಂಗ್ ಆಫ್, ಸಿಲ್ಲಿ ಮಿಡ್ ಆನ್, ಮಿಡ್ ವಿಕೆಟ್, ಈ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪ್ರಕಾಶ ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ. ಚೆಂಡು ಬಿದ್ದಂತ ಸ್ಥಳದಲ್ಲಿ ಒಂದಷ್ಟು ನಗೆತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ 3, 4 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5ನೇ ಚೆಂಡು ತನ್ಮೂಲಕವಾಗಿ ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಒಂದೋಟ, 2 ಓಟಗಳ ಪೂರೈಕೆಯೂ ಕೂಡ. ಮಹೇಶ್ ಬಹಳಷ್ಟು ಉತ್ತಮ ರೀತಿಯ ಒಂದು 2 ಓಟದ ಪೂರೈಕೆಯನ್ನು ಕಂಡ್ರು. ತಂಡದ ಮೊತ್ತ 5ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ನ ಅಂತಿಮ 1 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ಮತ್ತೆ ಪ್ರಕಾಶ್ ಈ ಬಾರಿ ಮಹೇಶನಿಗೆ ಎಸೆದಿರುವಂತ ಚೆಂಡು ತೀರಾ ಕೆಳಮಟ್ಟದಲ್ಲಿ ಸಾಗಿ ಹೋಗ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಎಂಡ್ ಆಫ್ ಫಸ್ಟ್ ಓವರ್. ಸ್ಕೋರ್ 5 ವಿದೌಟ್ ಲಾಸ್. 5ಕ್ಕೆ ನ ಲಾಸ್. ಆರ್ ಸುನೀಲ್ 11 6 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. 6 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸ್ ನಲ್ಲಿ 30ರಿಂದ 35 ಗೌರವಾನ್ವಿತ ಮೊತ್ತವಾಗುತ್ತೆ. 35ರಿಂದ 40, 45 540 ಮೊತ್ತವಾಗುತ್ತೆ.
45-50, 55-56 ಟಾರ್ಗೆಟ್ ವಿಜಯದ ಮೊತ್ತವಾಗಿ ಸಾಗುತ್ತೆ. ಇವಿಷ್ಟರಲ್ಲಿ ಅದ್ಯಾವ ಒಂದು ಟಾರ್ಗೆಟ್ ಅನ್ನ ನಿಗದಿಪಡಿಸ್ತಾರೆ ನೋಡ್ಬೇಕಾಗಿದೆ. ರವಿ ಎಸೆತಗಾರಕ ಭಾಗದಲ್ಲಿ ಓವರ್ ಪ್ಲೇ ಹಂತದ 2ನೇ ಓವರ್ ಅನ್ನು ಎಸೆಯೋದಕ್ಕಾಗಿ ರವಿ ಬರ್ತಾ ಇದ್ದಾರೆ. ಆರನೇ ಕಾರ್ನರ್ 5 ಓಟವನ್ನು ದಾಖಲಿಸಿದಂತ ತಂಡ 2ನೇ ಓವರ್ ಪ್ರಾರಂಭವಾಗ್ತಾ ಇದೆ. 2ನೇ ಓವರ್ನ ಮೊದಲ ಚೆಂಡು ತೀರಾ ಕೆಳಮಟ್ಟದಲ್ಲಿ ಸಾಗ್ತಾ ಇದೆ. ವೇಗದ ಒಂದು ಎಸೆತಕ್ಕೆ ಈ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓವರ್ನ ವೆರಿ ಫಸ್ಟ್ ಬಾಲ್ ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ರವಿ ಎಸೆತಗಾರಕ ಭಾಗದಲ್ಲಿ ಗಂಧದ ಗುಡಿ ಕಪ್ 2024 ಇಲ್ಲಿ ಸಾಗ್ತಾ ಇದೆ. ಪ್ರತಿಷ್ಠಿತ ತಂಡಗಳೆಲ್ಲ 3 ದಿನಗಳ ಕಾಲದ ಹೋರಾಟಕಾರಿಯ ಪಂದ್ಯಕೂಟವನ್ನು ಆಡ್ಲಿಕ್ಕಿದೆ. ಮತ್ತೆ ರವಿ ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಕ್ಯಾಚ್ ಆಗುವ ಸಾಧ್ಯತೆ. ತನ್ಮೂಲಕವಾಗಿ ಮಿಡ್ ಆಫ್ ಮೇಲ್ಭಾಗದಲ್ಲಿ ಒಂದು ಪ್ರಕಾಶ್ ಸುಲಭದ ಕ್ಯಾಚ್ ಅನ್ನ ಈ ಹಂತದಲ್ಲಿ ಪಡ್ಕೊಂಡ್ರು. ಸಿದ್ದರಾಜ್ ಔಟ್. ಆರಂಭಿಕ ಹಂತದ ಮೊದಲ ವಿಕೆಟ್ ಅನ್ನ ಈ ಹಂತದಲ್ಲಿ ಕಳ್ಕೊಳ್ತಾ ಇದೆ. 5-1. ಆರ್ ಸುನೀಲ್ 11 ತಂಡ ಪವರ್ ಪ್ಲೇ ಹಂತವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕಾದಂತ ಒಂದು ತಂಡ 5ಕ್ಕೆ ಮೊದಲ ಪ್ರಮುಖ ವಿಕೆಟ್ ಅನ್ನ ಈ ಹಂತದಲ್ಲಿ ಕಳೆದುಕೊಳ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿನ ಸೇರ್ಪಡೆ. ದಿನದ ಮೊದಲ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ವಾಸು ಪ್ರಕಾಶ್ ಪಡ್ಕೊಂಡಿದ್ರು. ಈ ಪಂದ್ಯದಲ್ಲಿ ಅದ್ಯಾವ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾರೆ, ಯಾವ ಆಟಗಾರ ಎನ್ನುವುದಾಗಿ ನೋಡಬೇಕಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಕ್ಕಂಥ ತಂಡ ಆರ್ ಸುನೀಲ್ 11 ತಂಡ. ಲೆಫ್ಟಿ ದಾಂಡಿಗ ಸೇರ್ಪಡೆ ಅಂಗಡಿ ಒಳಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಒಂದು ಹಂತವನ್ನು ಕಂಡುಕೊಳ್ತಾ ಇದೆ. ರವಿ ಎಸೆತಗಾರಕ ಭಾಗದಲ್ಲಿ ರವಿ ಎಸೆದಿರುವಂತ ಚೆಂಡು ತೀರಾ ಬ್ಲಾಕರ್ ಅಲ್ಲಿತ್ತು. ರನ್ಔಟ್ ಮಾಡುವಂತ ಒಂದು ಅವಕಾಶಗಳಿತ್ತು. ರಿಸ್ಕ್ ಸಿಂಗಲ್ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6ಕ್ಕೆ ಏರಿಕೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. 4 ಚೆಂಡುಗಳ ಮುಕ್ತಾಯ. ಇನ್ನು ಕೂಡ 2 ಎಸೆತಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ರಾಣಿ ಹಬ್ಬಕ್ಕ ಕ್ರೀಡಾಂಗಣ ಒಳಭಾಗದಲ್ಲಿ ಈ ಒಂದು ವ್ಯವಸ್ಥಿತ ಒಂದು 3 ದಿನಗಳ ಕಾಲದ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಸಾಗ್ತಾ ಇದೆ. ಮಹೇಶನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪವರ್ ಪ್ಲೇ ಹಂತದ 2ನೇ ಓವರ್ನ ಅಂತಿಮ 1 ಎಸೆತ ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ವರ್ಣ ರಂಜಿತ ವೇದಿಕೆಯನ್ನ ದಾಖಲಿಸಿಕೊಂಡು ವೈಭವಪೇತವಾಗಿ ಟೂರ್ನಮೆಂಟ್ ಅನ್ನು ಸಂಘಟಿಸಲಾಗ್ತಾ ಇದೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಮಹೇಶ್ ದಾಟಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. 2 ಓಟಗಳ ಅಂತಿಮ ಚಣಿಯಲ್ಲಿ ಪೂರೈಕೆಯನ್ನು ಮಹೇಶ ಕಂಡ್ರು. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 8ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 8-1. 2 ಓವರ್ಗಳ ಪವರ್ ಪ್ಲೇ ಹಂತವನ್ನು ಬಹಳಷ್ಟೊಂದು ಅತ್ಯುತ್ತಮ ರೀತಿಯಲ್ಲಿ 2 ಮಂದಿ ಬೌಲರ್ಗಳು ಮುಗಿಸ್ತಾ ಇದ್ದಾರೆ. 3ನೇ ಓವರ್ಗಾಗಿ ಅದ್ಯಾವ ಬೌಲರ್ ಅನ್ನ ಕಣಕ್ಕೆ ಇಳಿಸ್ತಾರೆ ನೋಡಬೇಕಾಗಿದೆ. ಈ ಕ್ರೀಡಾ ಋತುವಿನಲ್ಲಿ ಬಹುಶಃ ಕೆಲವೊಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟಗಳು ಇನ್ನೊಂದು ಸಾಗಬೇಕಾಗಿದೆ. ಜನವರಿ ತಿಂಗಳ 16ರಿಂದ 19 ಹೊಸನಗರ ಬ್ರದರ್ಸ್ ಹೊಸನಗರದ ಪರಿಸರದಲ್ಲಿ 3 ಲಕ್ಷ ರೂಪಾಯಿಗಳ ಒಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದ್ದಾರೆ. ಈ ವರ್ಷದ ಕೆಲವೊಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟಗಳೆಲ್ಲ ಮುಕ್ತಾಯವನ್ನು ಕಂಡಿದ್ರು ಕೂಡ
ಜನವರಿ ತಿಂಗಳಲ್ಲಿ ಮತ್ತಷ್ಟು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟಗಳೆಲ್ಲ ದಾಖಲೆ ಮುಖಾಂತರವಾಗಿ ಸಾಗಬೇಕಾಗಿದೆ. ಫೆಬ್ರವರಿಯ ತಿಂಗಳಲ್ಲಿ ಬಹುಶಃ ಸಾಗರ್ ಭಂಡಾರಿ ಮತ್ತು ಮಧು ಮ್ಯಾಡಿ ಅವರ ನೇತೃತ್ವದಲ್ಲಿ ಮತ್ತೊಂದು ಫೋರ್ಟೆಡ್ ಪಂದ್ಯಕೂಟ 2 ಲಕ್ಷ ರೂಪಾಯಿಗಳಿಗಾಗಿ ಇದೇ ಒಂದು ಕ್ರೀಡಾಂಗಣದಲ್ಲಿ ಸಾಗಬೇಕಾಗಿದೆ. ರೆಡ್ಡಿ ಎಸೆತಗಾರಿಕೆ ಭಾಗದಲ್ಲಿ 3ನೇ ಓವರ್ನ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆರಡನೇ ಬಾರಿ ರೆಡ್ಡಿ ಎಸೆತಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ರನ್ಔಟ್ ಮಾಡುವಂತ ಪ್ರಯತ್ನ ತನ್ಮೂಲಕವಾಗಿ ಲೆಗ್ ಬಾಯ್ಸ್ 1 ಓಟಗಳ ಸೇರ್ಪಡೆ ಹಂತದಲ್ಲಿ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 9. ಮೊದಲ ಓವರ್ ಅನ್ನು ಪ್ರಕಾಶ್ ಎಸೆದ್ರು. 2ನೇ ಓವರ್ ಅನ್ನು ರವಿ ಬಹಳಷ್ಟು ಉತ್ತಮ ರೀತಿಯಾಗಿ ಎಸೆದ್ರು. 3ನೇ ಓವರ್ನಲ್ಲಿ ಚೆಂಡನ್ನು ತಿರುಗಿಸಬಲ್ಲಂತ ರೆಡ್ಡಿ ಅಂಗಣ ಒಳಭಾಗದಲ್ಲಿದ್ದಾರೆ. ಇನ್ನೊಂದೆಡೆಯಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಮಹೇಶ, ಆರಂಭಿಕ ಆಟಗಾರ, ಬಿರುಸಿನ ಆರಂಭವನ್ನು ಕೊಡಬಲ್ಲಂತ ಮತ್ತೊಂದು ಯುವ ಆಟಗಾರ. ಸ್ವಿಚ್ ಇಟ್ ಮಾಡಬಲ್ಲಂತ ಪ್ರಯತ್ನ, ರಿವರ್ಸ್ ಶಾಟಿನ ಮೊರೆ ಹೋಗ್ತಾ ಇದ್ದಾರೆ. ಇತ್ತೀಚಿನ ಕ್ರೀಡಾ ಋತುವಿನಲ್ಲಿ ಬಹುಶಃ ಯುವ ಆಟಗಾರರೆಲ್ಲ ಕೆಲವೊಂದು ಮಂದಿ ಯುವ ಆಟಗಾರ ಪ್ಯಾಷನ್ ಆಟದತ್ತ ಮೊರೆ ಹೋಗ್ತಾ ಇದ್ದಾರೆ. ಕೆಲವೊಂದು ಯುವ ಆಟಗಾರರು ರಿವರ್ಸ್ ಶಾಟ್ ಮುಖಾಂತರವಾಗಿ ಒಂದು ಯಶಸ್ಸನ್ನ ಕಂಡ್ರೆ, ಇನ್ನು ಒಂದು ಕೆಲವೊಂದು ಯುವ ಆಟಗಾರರು ಯಶಸ್ಸಿಗಾಗಿ ಇನ್ನು ಕೂಡ ರಿವರ್ಸ್ ಶಾಟ್ ಗಳನ್ನ ದಾಖಲಿಸ್ತಾ ಇದ್ದಾರೆ. ರೆಡ್ಡಿ ಎಸೆದಿರುವಂತ ಚೆಂಡು ಬಹಳಷ್ಟು ಸಮೃದ್ಧ ಹೊಡೆತ, ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಒಂದೊಡೆದ ಸೇರ್ಪಡೆ. ಮಹೇಶ್ ದಾಖಲಿಸಿದ್ರು. ಅಂಕಿಅಂಶ ಪಟ್ಟಿಯಲ್ಲಿ ತಡೆ ಮೊತ್ತ 10ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 3rd ಓವರ್ ಇನ್ ಪ್ರೋಗ್ರೆಸ್. ಲಾಸ್ಟ್ ಬಾಲ್ 2 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 2 ಚೆಂಡುಗಳು ಬಾಕಿಯಲ್ಲಿದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಲಾಸ್ಟ್ 1 ಬಾಲ್. ಅಂತಿಮ ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಗಂಧದ ಗುಡಿ ಕಪ್ 2024ಕ್ಕಾಗಿ ಇಲ್ಲಿ ಸಾಗ್ತಾ ಇದೆ. ಈ ವರುಷದ 2024ರ ಅಂತಿಮ ಕಾಲಘಟ್ಟದಲ್ಲಿ ಕೂಡ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 11ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 11. ಇನ್ನು ಕೂಡ 3 ಓವರ್ಗಳು ಮುಕ್ತಾಯ ಆದ ಬಳಿಕ ಇನ್ನು ಕೂಡ 3 ಓವರ್ಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸಿನ ಅರ್ಧಾಂಶದ ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪ್ರಕಾಶ್ 4ನೇ ಓವರ್ಗಾಗಿ. ಇನ್ನಿಂಗ್ಸಿನ ಆರಂಭಿಕ ಪವರ್ ಪ್ಲೇ ಹಂತದ ಆರಂಭಿಕ ಓವರ್ನಲ್ಲಿ ಕೇವಲ 5-6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಪ್ರಕಾಶ್ 4ನೇ ಓವರ್ಗಾಗಿ ಮತ್ತೆ ಬರ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಕೇವಲ 5 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಕಂತಿನ 2ನೇ ಓವರ್ ಅನ್ನು ಎಸೆದಕ್ಕಾಗಿ 4ನೇ ಓವರ್ನಲ್ಲಿ ಮತ್ತೆ ಪ್ರಕಾಶ್ ಬರ್ತಾ ಇದ್ದಾರೆ. ಪ್ರಕಾಶ್ ಎಸೆದಿರುವಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದಿನದ ಮೊದಲ ಪಂದ್ಯಾಟದ ಮೊದಲ ಓವರ್ ಅನ್ನು ವಾಸು ಪ್ರಕಾಶ್ ವ್ಯವಸ್ಥಿತವಾಗಿ ಎಸೆದ್ರು. 2ನೇ ಪಂದ್ಯಾಟದಲ್ಲೂ ಕೂಡ ಪ್ರಕಾಶ ಅದೇ ನಾಮಾಂಕಿತದ ಹುಡುಗ ಯಶಸ್ಸನ್ನು ಕಂಡಿದ್ರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ವಿಕೆಟ್ ಬ್ಯಾಕ್ ಫುಟ್ ಹೊಡೆತ ತನ್ಮೂಲಕ ಮತ್ತೆ ಒಂದು ಓಟಗಳ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 12ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. RR ಸುನೀಲ್ 11 ಅವರನ್ನ ಹೆದರಿಸುವ ತಂಡ ಗ್ಲೋಬಲ್ 11 ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 2 ತಂಡದ ಹೊಸ ಹುಡುಗರು, ಹೊಸ ಹುರುಪಿನ ಹುಡುಗರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯ ಹೊಡೆತ, ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 13ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ.
4ನೇ ಓವರ್ ಚಾಲ್ತಿಯಲ್ಲಿ ಕೂಡ ಲಾಸ್ಟ್ 3 ಬಾಲ್ ರಿಮೆನ್. ಪ್ರಕಾಶ್ 4ನೇ ಚೆಂಡಿಗಾಗಿ. ನಾಲ್ಕನೆಯ ಚೆಂಡು ತೀರಾ ಯಾರ್ಕರಿಂಗ್ ಡೆಲಿವರಿ. ಬಹಳಷ್ಟು ಚೆಂಡಿಗೆ ಒಂದು ವೇಗ ಕೊಟ್ರು. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಲಾಸ್ಟ್ ಬಾಲ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಪ್ರಕಾಶ, RR, ಸುನೀಲ್ 11 ಅವರ ಮೇಲೆ ಒಂದಷ್ಟು ಪ್ರಕಾಶಮಾನವನ್ನ ಬೀರುವಬಲ್ಲಂತ ಎಲ್ಲಾ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅಂತಿಮ ಚೆಂಡು ತನ್ಮೂಲಕ ಕ್ಲೀನ್ ಬೌಲ್ಡ್. 2ನೇ ವಿಕೆಟ್ ಆಘಾತವನ್ನ ಕಂಡುಕೊಳ್ತಾ ಇದೆ. RR, ಸುನೀಲ್ 11 13ಕ್ಕೆ 2. ರಘು ವಿಕೆಟ್ ಪತನ. ಕೇವಲ 12 ಚೆಂಡುಗಳು ಮಾತ್ರ ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂಗಡ ಒಳಭಾಗದಲ್ಲಿ ಹೊಸ ದಾಡಿಗ ಪುನೀತ್ ಸೇರ್ಪಡೆ. ಒಂದೆಡೆಯಲ್ಲಿ ಆರಂಭಿಕ ಹಂತದಲ್ಲಿ ರಂಗ ಪ್ರವೇಶವನ್ನ ಕಂಡಂತ ಮಹೇಶ್ ಅಂಗಣ ಒಳಭಾಗದಲ್ಲಿದ್ದಾರೆ. ಅವರಿಗೆ ಅದು ಯಾವ ರೀತಿಯ ಸಾಥನ್ನ ಕೊಡ್ತಾರೆ ನೋಡಬೇಕಾಗಿದೆ. ಪುನೀತ್ ರನ್ನಿನ ಒಂದು ಬರವನ್ನ ಕಾಣ್ತಕ್ಕಂಥ ತಂಡಕ್ಕೆ ಸಿಕ್ಸರ್ಗಳು ಬರಬೇಕಾಗಿದೆ, ಬೌಂಡ್ರಿಗಳು ಬರಬೇಕಾಗಿದೆ. ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 13 ಓಟವನ್ನು ಅಷ್ಟೇ ದಾಖಲಿಸ್ತಾ ಇದ್ದಾರೆ. ರಾಜೇಂದ್ರ ಬಹುಶಃ ಕೆಲವೊಂದು ಆಟಗಾರರಿಗೆ ಅಡ್ಡ ಹೆಸರುಗಳ ಇತ್ತೀಚಿನ ದಿನಗಳಲ್ಲಿ ಯಶಸ್ಸನ್ನ ತಂದುಕೊಡ್ತಾ ಇದ್ರೆ, ಆದ್ರೆ ಇಲ್ಲಿ ರಾಜೇಂದ್ರ ಡಿಂಗ್ರಿ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಡಾಟ್ ಬಾಲ್. ಮತ್ತೊಂದು ನಾಮಾಂಕಿತ ABD ಎಸೆತಗಾರಿಕೆ ಭಾಗದಲ್ಲಿ 2ನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದ ಬಹಳ ಶುದ್ಧ ಬರ್ತೆ ಹೊಡೆತ. ಮಹೇಶ್ ಒಂದರದ ಪೂರೈಕೆದ ಈ ಹಂತದಲ್ಲಿ ಕಂಡ್ರು. ತಂಡದ ಮತ್ತೆ ಇವಾಗ 14ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 14ಕ್ಕೆ 2. ಈ ರೀತಿಯ ಮೊತ್ತಗಳೇ ಒಂದು ಹಂತದಲ್ಲಿ ನಿರ್ಣಾಯಕರಿಗೆ ಆಶಾದಾಯಕ ಅಂಶಗಳಾಗುತ್ತೆ. ತಂಡದ ಮೊತ್ತ 14. ಬೆಂಗಳೂರಿನ ಪರಿಸರದಲ್ಲಿ ಬಹುಶಃ ಈ ರೀತಿಯ ಒಂದು ಪ್ರೀಮಿಯರ್ ಲೀಗ್ ಗಳೇ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ಭಾರತ ದೇಶದಲ್ಲಿ ಬಹುಶಃ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಆರಂಭವನ್ನ ಕಂಡ ಬಳಿಕ ನಿಧಾನಗತಿಯಲ್ಲಿ ಟೆನ್ನಿಸ್ ಬಾಲ್ ಅನ್ನುವಂಥದ್ದು ಬಹುಶಃ ಇದೇ ರೀತಿಯ ಒಂದು ಪ್ರೀಮಿಯರ್ ಲೀಗ್ ಗಳನ್ನ ಮೈಗೂಡಿಸಿಕೊಂಡಿತ್ತು. ಕರ್ನಾಟಕ ರಾಜ್ಯದಾದ್ಯಂತ ಟೆನ್ನಿಸ್ ಬಾಲ್ ನಲ್ಲಿ ಈ ರೀತಿಯ ಒಂದು ಪ್ರೀಮಿಯರ್ ಲೀಗ್ ಗಳು ಸಾಗ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ. ತನ್ಮೂಲಕವಾಗಿ ಪುನೀತ್ ಔಟ್. 3ನೇ ವಿಕೆಟ್ ಪತನ. ಬಹುಶಃ ಇತ್ತೀಚಿನ ಒಂದು 7-8 ವರ್ಷಗಳಿಂದ ಈ ರೀತಿಯ ಒಂದು ಪ್ರೀಮಿಯರ್ ಲೀಗ್ ಅನ್ನುವಂಥದ್ದು ಬಹಳಷ್ಟು ಒಂದು ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಟೆನ್ನಿಸ್ ಬಾಲ್ ನಲ್ಲಿ ಯುವ ಆಟಗಾರರಿಗೆ ಬಹಳಷ್ಟು ಒಂದು ಜನಪ್ರಿಯತೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಕೆಲವೊಂದು ಯುವ ಆಟಗಾರರು ರಾಜ್ಯ ಟೆನ್ನಿಸ್ ಬಾಲ್ಗೂ ಕೂಡ ಈ ರೀತಿಯ ಒಂದು ಪ್ರೀಮಿಯರ್ ಲೀಗ್ ಗಳ ಮುಖಾಂತರವಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಕೆಲವೊಂದು ಹಿರಿಯ ಆಟಗಾರರು ವೃತ್ತಿಪರ ಜೀವನಕ್ಕೋಸ್ಕರ ಕ್ರಿಕೆಟ್ ಅನ್ನ ನಿಲ್ಲಿಸಿರುವಂತಹ ಆಟಗಾರರು ಪ್ರೀಮಿಯರ್ ಲೀಗ್ ಆರಂಭವನ್ನ ಕಂಡ ಬಳಿಕ ಮತ್ತೆ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ. ಮತ್ತೆ ರಾಜೇಂದ್ರ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಹಂತದಲ್ಲಿ ಡಾಟ್ ಬಾಲ್.
ಮೊತ್ತ 14 ಕೋಟೆಗಳು ಗಂಧದ ಗುಡಿ ಕಪ್ಪಿಲಿ ಸಾಗ್ತಾ ಇದೆ. ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ 3 ದಿನಗಳ ಕಾಲದ ವ್ಯವಸ್ಥಿತ ಒಂದು ಹಗಲು ರಾತ್ರಿಯ ದಾಂಡು ಚೆಂಡಿನ ಸಮರ ಕೂಡ ಇದಾಗ್ತಾ ಇದೆ. 3 ದಿನಗಳ ಕಾಲ ಈ ಒಂದು ಟೂರ್ನಮೆಂಟ್ ಅನ್ನ ಗಂಧದ ಗುಡಿ ಕಪ್ ಎನ್ನುವುದಾಗಿ ಕರೆಯಲ್ಪಡಲಾಗ್ತಾ ಇದೆ. ತಂಡದ ಮೊತ್ತ 14. 5 ಓವರ್ಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನಿಂಗ್ಸಿನ ಅಂತಿಮ 1 ಓವರ್ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ದಿನದ ಮೊದಲ ಪಂದ್ಯಾಟವೂ ಕೂಡ 24ರಿಂದ 25 ಲೋ ಸ್ಕೋರ್ ಮ್ಯಾಚ್ ಆಗಿ ಸಾಗಿತ್ತು. ದಿನದ 2ನೇ ಪಂದ್ಯಾಟವೂ ಕೂಡ
ಖಂಡಿತ ನಂಬರ್ 3 ಕ್ರಮಾಂಕದ ದಾಂಡುಗಾರರಾಗಿ ರವಿ ಶೆಟ್ಟಿ ಖಂಡಿತ ಓರಾಂ ಪಂದ್ಯಕೂಟದಲ್ಲಿ ಬಹಳಷ್ಟೊಂದು ಹೆಸರುಗಳನ್ನು ಪಡೆದುಕೊಂಡಂತ ಆಟಗಾರ ರವಿ ಮಂಗಳೂರು. ಇವರನ್ನ ಕಳಿಸಿಕೊಡಲಾಗಿದೆ. ಮಗದೊಮ್ಮೆ ಅದ್ಭುತವಾಗಿರುವಂತ ಐ ಲಾಫ್ಟೆಡ್ ಶಾಟ್ ಅಗೇನ್ ದ ಫಸ್ಟ್ ಸೆಕೆಂಡ್ ಬೌಂಡ್ರಿ ಆಫ್ ದ ಇನ್ನಿಂಗ್ಸ್. ಟೋಟಲ್ ಸ್ಕೋರ್ moves into 15 on the board. 25 is the target. Just 10 more run needed to win this match. ಸ್ಯಾಪ್ ವೆಂಕಟೇಶ್ ಅವರು ನಾಣ್ಯ ಚಿಮಿಕೆಯನ್ನು ಮುಂದುವರಿಸಿಕೊಡಿ. ಸ್ಯಾಪ್ ವೆಂಕಟೇಶ್ ಅವರೇ ಮತ್ತೊಮ್ಮೆ ಅದ್ಭುತವಾಗಿರುವಂತಹ ಎಸೆತಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ ಯಾವುದೇ ಓಟಕ್ಕೆ ಅವಕಾಶಗಳನ್ನು ಬಿಟ್ಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 15 ಓಟಗಳನ್ನು ಗಳಿಸಿ ಆಗಿದೆ. ಅದು ಕೂಡ ಕಿಶೋರ್ ಬಂದ ಕಡೆಗೆ ಆ ಚೆಂಡನ್ನು ತಡೆ ಹಿಡಿಯಲು ಪ್ರಯತ್ನಿಸಿದ್ರು ಕಿಶೋರ್. ಇಲ್ಲಂತೂ ಪ್ರಥಮ ಹುದಿರಿ ನಷ್ಟದೊಂದಿಗಿದೆ.
ಸೇರ್ಪಡೆಗೊಳ್ತಾ ಇದೆ. 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಮೊತ್ತ 19ರಲ್ಲಿದೆ. 19 ಫಾರ್ ದ ಲಾಸ್ ಆಫ್ 6 ವಿಕೆಟ್ಸ್. 11 ಚೆಂಡುಗಳ ಆಟ ಬಾಕಿ ಇದೆ. ಬೇಕಾಗಿದೆ 6 ಓಟದ ಅವಶ್ಯಕತೆ. 11 ಡಿಲಿವರಿ, just 6 more run needed in this match. ಅಶ್ವಾತ್ ಟೀಮ್ ಕ್ಯಾಚ್ಗೆ ಅವಕಾಶಗಳಿತ್ತು. ರೂಟ ರಕ್ಷಕ ಚೆಂಡನ್ನ ಪಡೆಯಲು ಪ್ರಯತ್ನಿಸಿದ್ರು. ಇಲ್ಲಿ ಯಾವುದೇ ಒಂದು ಓಟಕ್ಕೆ ಅವಕಾಶಗಳನ್ನ ಎಸೆತಗಾರ ಬಿಟ್ಕೊಡ್ತಾ ಇಲ್ಲ. 10 ಚೆಂಡು 6 ಓಟದ ಅವಶ್ಯಕತೆ ಇದೆ. 10 ಚೆಂಡುಗಳ ಆಟ ಬಾಕಿ ಇದೆ. Score moves into 19 on the watch. ಮತ್ತೊಮ್ಮೆ ಬೀಸಿಕೊಳ್ಳಲು ಪ್ರಯತ್ನಿಸಿದರು. Again one more delivery dot. ಸತತವಾಗಿ ಯಾವುದೇ ಓಟಕ್ಕೆ ಇಲ್ಲಿ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. ಪ್ರಥಮ ಚೆಂಡಿಗೆ ಸಿಂಗಲ್ ಬಂದಿದೆ. ನಂತರದ 3 ಚೆಂಡುಗಳು ಕೂಡ ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. 4 ಎಸೆತಗಳು ಮುಕ್ತಾಯಗೊಂಡಿದೆ. ಓವರಿನ ಅಂತಿಮ 2 ಎಸೆತಗಳು ಇನ್ನೂ ಬಾಕಿ ಇದೆ. 8 ಚೆಂಡು 6 ಓಟ.
ಅವಶ್ಯಕತೆ ಇದೆ. ಖಂಡಿತ ಪಂದ್ಯಾಕೂಟಗಳು ಸಮಫಲಗೊಂಡಲ್ಲಿ ಖಂಡಿತ ಈಚ್ ಪಾಯಿಂಟ್, ಪಂದ್ಯಾಕೂಟಗಳು ಸಮಫಲಗೊಂಡಲ್ಲಿ ಈಚ್ ಪಾಯಿಂಟ್ ನೀಡಿ ಸಂಘಟಕರು ಮೊದಲೇ ತಿಳಿಸಿದ್ರು. 3 ಎಸೆತಗಳು ಬಾಕಿ ಇದೆ, 3 ಓಟದ ಅವಶ್ಯಕತೆ. 1 ಚೆಂಡು ಚುಕ್ಕಿಯಾಗಬಹುದೇ, 1 ಚೆಂಡು 1 ಎಸೆತಗಳು ಚುಕ್ಕಿಯಾಗಿದ್ರೆ ಖಂಡಿತ ಕ್ರೀಡಾ ಅಭಿಮಾನಿಗಳ ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ಲಿಕ್ಕಿದೆ. ಕಾರಣ ಇದು ಬಲಿಷ್ಠತೆಯ ಬಲಾಢ್ಯ 2 ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದೆ. 3 ಎಸೆತಗಳು ಬಾಕಿ ಇದೆ, 3 ಓಟದ ಅವಶ್ಯಕತೆ. ದೊಡ್ಡ ಹೊಡೆತ ಇದು, ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು, ಅದ್ಭುತವಾಗಿರುವಂತಹ ಕನೆಕ್ಟಿಂಗ್ ಇದು. ಕ್ಷೇತ್ರ ರಕ್ಷಕ ಇಲ್ಲಿ ಆ ಚೆಂಡನ್ನ ತಡ ಹಿಡಿಯಲು ಪ್ರಯತ್ನಿಸಿದ್ರೆ ಇಲ್ಲಿ 2 ಓಟಗಳ ಇಲ್ಲಿ ಸೇರ್ಪಡೆಯೊಂದಿಗೆ ಪಂದ್ಯಾಕೂಟಗಳು ಸಮಫಲಗೊಳ್ತಾ ಇದೆ.